ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಯಾವುದೂ ಕೂಡ ಸರಿ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ. ಕಾರಣ ಪದೇ ಪದೇ ಕಾಂಗ್ರೆಸ್ ಪಕ್ಷದಲ್ಲೇ ಇರುವಂತಹ ಒಬ್ಬೊಬ್ಬರ ಹೇಳಿಕೆ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್ ಅನ್ನ ಮಾಡ್ತಾ ಇದೆ. ಈಗ ಕೊತ್ತನೂರು ಮಂಜುನಾಥ್ ಅವರ ಸ್ಟೇಟ್ಮೆಂಟ್ ಕಾಂಗ್ರೆಸ್ಗೆ ಡ್ಯಾಮೇಜ್ ತಂದಿದೆ. ಕೊತ್ತನೂರು ಅವರ ಹೇಳಿಕೆ ಕೊತ್ತನೂರು ಮಂಜುನಾಥ್ ಅವರ ಹೇಳಿಕೆ ಪಕ್ಷಕ್ಕೆ ಅತಿ ದೊಡ್ಡ ಡ್ಯಾಮೇಜ್. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲರ್ಟ್ ಆಗಿದ್ದಾರೆ. ದೆಹಲಿಯಿಂದಲೇ ಡಿಕೆ ಶಿವಕುಮಾರ್ ಅವರಿಗೆ ಸೂಚನೆ ಕೊಟ್ಟಿದ್ದಾರಂತೆ. ಕೊತ್ತನೂರು ಮಂಜುನಾಥ್ ಬಳಿ ಕ್ಲಾರಿಫಿಕೇಶನ್ ಕೇಳಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ನೀನು ಕೊಟ್ಟ ಹೇಳಿಕೆ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕ್ಲಾರಿಟಿ ಕೇಳಿದ್ದಾರೆ ಕೊತ್ತನೂರು ಮಂಜುನಾಥ್ ಅವರ ಬಳಿ. 4 ಹೆಲಿಕಾಪ್ಟರ್ ಹಾರಿಸಿದ್ದೆ ನಿಮ್ಮ ಸಾಧನೆ ಎಷ್ಟು ತಲೆ ತಂದ್ರಿ ಅಂತ ಪ್ರಶ್ನೆ ಮಾಡಿದ್ರಲ್ಲ ಕೊತ್ತನೂರು ಮಂಜುನಾಥ್. ಅತಿ ದೊಡ್ಡ ಡ್ಯಾಮೇಜ್ ಇದು. ಕಾರಣ ಯಾರು ಕೂಡ ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಮಾತನಾಡುವಾಗ ಮೈಯೆಲ್ಲ ಕಣ್ಣಾಗಿರಬೇಕು. ಈ ಕಾರ್ಯಾಚರಣೆಯ ಬಗ್ಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತಿ ಭಾರತೀಯ ಸೇನೆಯ ಜೊತೆಗೆ ನಾವಿದ್ದೀವಿ, ಆ ಕಾರ್ಯಾಚರಣೆಯನ್ನ ಶ್ಲಾಘಿಸುವ ಹೊತ್ತಲ್ಲಿ ಜಸ್ಟ್ 4 ಯುದ್ಧ ವಿಮಾನಗಳು ಹಾರಾಡಿದ್ದು ಬಿಟ್ರೆ ಎಷ್ಟು ತಲೆ ತಂದ್ರಿ ಅಂತ ನೀವು ಪ್ರಶ್ನೆ ಮಾಡ್ತಿರಲ್ಲ ಬಹಿರಂಗವಾಗಿ. ಇದು ಅತಿ ದೊಡ್ಡ ಡ್ಯಾಮೇಜ್ ಕಾಂಗ್ರೆಸ್ ಪಕ್ಷಕ್ಕೆ. ಯಾವ ನಿಲುವಿಗೆ ಕಾಂಗ್ರೆಸ್ ನಾಯಕರು ಹಾಗಾದ್ರೆ ಬದ್ಧರಾಗಿದ್ದೀರಿ ಅನ್ನೋದು ಕೂಡ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಿದ್ದಾರೆ. ಬಿಜೆಪಿಯವರು ಕೌಂಟರ್ ಕೊಡೋದಿರ್ಲಿ ಬಿಡಿ, ಆಕ್ರೋಶ ವ್ಯಕ್ತವಾಗುವುದು ದೂರದ ಮಾತು. ಆದ್ರೆ ರಾಜ್ಯದ ಜನ, ಪ್ರಮುಖವಾಗಿ ದೇಶದ ಜನ ಪ್ರತಿಯೊಬ್ಬ ನಾಯಕನ ಸ್ಟೇಟ್ಮೆಂಟ್ ಅನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ತಾರೆ ಈ ಹೊತ್ತಲ್ಲಿ. ಯಾಕಂದ್ರೆ ಸೂಕ್ಷ್ಮ ಸಮಯ ಅಂತ ಕರೀತಾರೆ ಈ ಹೊತ್ತನ್ನ. ಈ ಹೊತ್ತಲ್ಲಿ ನೀವು ಮಾತನಾಡ್ತೀರಿ ಅಂದ್ರೆ, ಈ ರೀತಿ ಅವಹೇಳನ ಮಾಡ್ತೀರಿ ಈ ಕಾರ್ಯಾಚರಣೆ ಬಗ್ಗೆ ಅಂತ ಅಂದ್ರೆ ಏನ್ ಹೇಳ್ಬೇಕು, ಯಾವ ಸಂದೇಶ ಕೊಡ್ತಿದ್ದೀರಿ, ಯಾವ ನಿಲುವಿಗೆ ನಿಮ್ಮ ಪಾರ್ಟಿ ಬದ್ಧವಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಬೇಕಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆಕ್ರೋಶ ವ್ಯಕ್ತವಾಯಿತೋ ಕೊತ್ತನೂರು ಮಂಜುನಾಥ್ ಅವರ ಹೇಳಿಕೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲರ್ಟ್ ಆಗ್ತಾರೆ. ಎಐಸಿಸಿ ಅಧ್ಯಕ್ಷರು ಪಕ್ಷದ ನಿಲುವು ಸಂದೇಶ ಏನಿದೆಯೋ ಅದಕ್ಕೆ ನೀವು ಬದ್ಧರಾಗಿರಬೇಕು. ಕೊತ್ತನೂರು ಮಂಜುನಾಥ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಕ್ಲಾರಿಟಿ ಪಡೆದುಕೊಳ್ಳಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಸೂಚನೆ ಬಂದಿದೆಯಂತೆ. ಅದರಂತೆ ಈಗ ಕೊತ್ತನೂರು ಮಂಜುನಾಥ್ ಅವರಿಗೆ ಕ್ಲಾರಿಟಿ ಕೊಡಬೇಕು ನಿಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ. ನೀವು ಬಿಜೆಪಿಯನ್ನ ಅವಹೇಳನ ಮಾಡೋದಕ್ಕೆ ಮುಂದಾದಂತ ಹೊತ್ತಲ್ಲಿ ಭಾರತೀಯ ಸೇನೆಯ ಕಾರ್ಯಾಚರಣೆಯನ್ನ ಅವಹೇಳನ ಮಾಡಿದ್ದೀರಿ, ಅದರ ಬಗ್ಗೆ ನೀವು ಕ್ಲಾರಿಟಿ ಕೊಡಬೇಕು. ಪಕ್ಷದ ನಿಲುವನ್ನ ದಾಟಿ ಯಾಕೆ ಮಾತನಾಡಿದ್ರಿ, ಅದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂತ ಈಗ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಕೊತ್ತನೂರು ಮಂಜುನಾಥ್ ಅವರಿಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಅಂದ್ರೆ ಅದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ. ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಯಾಕೆ ಈ ಹೇಳಿಕೆ ಕೊಟ್ರಿ, ಯಾವ ಆಧಾರದಲ್ಲಿ ಕೊಟ್ರಿ, ಪಕ್ಷ ಏನಾದ್ರೂ ಹೇಳಿತಾ, ಪಕ್ಷದ ನಿಲುವೇನಿತ್ತು, ಅದನ್ನ ದಾಟಿ ಈ ರೀತಿ ಬಹಿರಂಗ ಹೇಳಿಕೆ ಕೊಟ್ಟಿದ್ ಯಾಕೆ, ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಹಲವು ಕಾಂಗ್ರೆಸ್ ನಾಯಕರು ಮುಜುಗರಕ್ಕೆ ಒಳಗಾಗ್ತಿದ್ದಾರೆ. ಹೋದಲ್ಲಿ ಬಂದಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡಲೇಬೇಕಾದಂತಹ ಸನ್ನಿವೇಶ ತಂದಿದ್ದೀರಿ. ಇದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಈಗ ಕೊತ್ತನೂರು ಮಂಜುನಾಥ್ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ.